ತೋರ್ನಹಳ್ಳಿ ಸಫಲಮ್ಮ ಜಾತ್ರೆಗೆ ವಿಜಿಪುರ ಕೆಂಪಣ್ಣ ಅವರು ತಮ್ಮ ಹಸುಗಳೊಡನೆ ಆಗಮಿಸಿ ಜಾತ್ರೆ ಕುರಿತು ಮಾತನಾಡಿ, ನಮ್ಮ ತಾತನವರು ಈ ಜಾತ್ರೆಗೆ ಆಗಮಿಸಿ ಹಸು ವ್ಯಾಪಾರ ಮಾಡುತ್ತಿದ್ದರು. ಅವರು ಒಬ್ಬ ರೈತನಾಗಿ ಯಾವುದೇ ದನಗಳನ್ನಾಗಲಿ ಸಂತೋಷದಿಂದ ಬೆಳೆಸುತ್ತಿದ್ದರು. ಈಗ ಅದನ್ನು ಬಿಡಬಾರದು ಎಂದು ಸುಮಾರು ವರ್ಷಗಳಿಂದ ನಾನು ನಡೆಸಿಕೊಂಡು ಹೋಗುತ್ತಿದ್ದೇನೆ ಎಂದರು. 10ನೇ ತಾರೀಕು ಬಂದಿದ್ದೇವೆ, 16ನೇ ತಾರೀಕು ಹೋಗುತ್ತೇವೆ. ಪ್ರತಿ ವರ್ಷ 5 ದಿನ ಇರುತ್ತೇವೆ. ನಮ್ಮ ಸಂಪ್ರದಾಯ ನಾವು ಬಿಡೋದಿಲ್ಲ. ಇಲ್ಲಿ ಬಂದ ರೈತರಿಗೆ ಒಳ್ಳೆ ವ್ಯವಸ್ಥೆ ಇದೆ ಎಂದರು. ಈ ಸಂದರ್ಭದಲ್ಲಿ ಆಂಜಿನಪ್ಪ, ಚಿಕ್ಕ ಪೂಜಾರಪ್ಪ, ದಿನ್ನೂರು ನಾರಾಯಣಸ್ವಾಮಿ, ರೆಡ್ಡಿಹಳ್ಳಿ ಮುನೇಗೌಡ, ದಿನ್ನೂರು ಪುಟ್ಟಣ್ಣ, ಹಾರೋಹಳ್ಳಿ ಮುನಿಸ್ವಾಮಿ, ಕುದುರೆ ರಾಜಣ್ಣ, ಆದರ್ಶ ಗೌಡ, ವಿಜಿಪುರ ಇತರರು ಇದ್ದರು. ನಾವು ವಿಜಿಪುರ, ದೇವನಹಳ್ಳಿ ವಿಜಿಪುರ, ಅಲ್ಲಿಂದ ನಮ್ಮ ತಾತ ಬರ್ತಾ ಇದ್ದ. ಆಮೇಲೆ ನಮ್ಮ ತಂದೆಯವರು ಬರ್ತಾ ಇದ್ರು. ನಾವು ಯಾವತ್ತೂ ಇದೇ ಜಾಗದಲ್ಲೇ ಇದ್ದು ಮಾಡ್ತಾ ಇದ್ರೆ ಆಗೆಲ್ಲ ಉಳ್ಳೋಯ್ತು ತಾತ ಇದ್ರು. ಈಗ ನಾವು ಸಂಪ್ರದಾಯ ಬಿಡಬಾರ್ದು ಅಂತೇಳಿ ಒಂದು ವರ್ಷಕ್ಕೊಂದು ಕಿತ್ತಿನ ಕಟ್ಟಾಕಿ ಏನೋ ಪೂಜೆ ಮಾಡಿಸಿ ದೇವ್ರಿಗೆ ಒಂದೊಂದು ಜನಕ್ಕೆ ಊಟ ಹಾಕ್ಬಿಟ್ಟು ಹೋಗ್ತೀವಿ. ನಾವೆಲ್ಲ ಪ್ಯೂರ್ ಹಳ್ಳಿಕಾರೆ ಸಾಕೋದು, ಈ ಥರ ಮಾಡ್ತಾಯಿದ್ವಿ. ಅಣ್ಣ, ನಿಮ್ಮ ತಂದೆಯವರು ಬರ್ತಾ ಇದ್ರು, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಣ್ಣ? ನಾನು ಒಂದು 15 ವರ್ಷದಿಂದ ಇಲ್ಲಿ ಸೊ ಹಳ್ಳಿಕಾರ ತಳಿಗಳ ಜೊತೆ ಈ ಕುರಿ ಮೇಕೆನೂ ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್. ಇದು ನಾವು ರೈತರು ಸಂಪ್ರದಾಯ ಕುರಿ ಕೋಳಿ ಎಲ್ಲ ಸಾಕ್ತೀವಿ. ಅದನ್ನ ನಮ್ಮನ್ನು ನೋಡಿ ಬೇರೆ ರೈತರು ಸಾಕ್ಲಿ, ಏನೋ ಇವೆಲ್ಲ ಉಳಿಲಿ ಮುಂದೆ ಅಂತ ಹೇಳ್ಬಿಟ್ಟು ಸಾಕ್ತಾ ಇದ್ದೀವಿ. ಸರ್, ಈ ಜಾತ್ರೆ ಎಷ್ಟು ದಿನ ಇರುತ್ತೆ ನಿಮ್ಗೆ? ಇಲ್ಲಿ ಒಂದು 16ನೇ ತಾರೀಕು ಗಂಟೆ ಇರ್ಬೋದು. ನೀವು ಎಷ್ಟು ದಿನ ಬರ್ತೀರಾ ಮತ್ತೆ ಹೆಂಗೆ ನಿಮ್ಗೆ ಇಲ್ಲಿ? ನೀವು ಹೆಂಗೆ ಇಲ್ಲಿ ಉಳ್ಕೊಳೋದು ಮತ್ತೆ ಹೊರಡೋದು ಬರೋದು? ಇಲ್ಲ, ನಾವು ಎತ್ತು ಬಂದ್ಮೇಲೆ ಇಲ್ಲೇ ಇರ್ತೀರಿ. ಲಾಸ್ಟ್ ಇದಾಗ ಗಂಟೆ ಇಲ್ಲೇ ಇದ್ದು. ಎಷ್ಟು ದಿವಸ ಇರ್ತೀರಾ? ಆಹಾರ ಹೆಂಗೆ ಎತ್ತುಗಳಿಗೆ? ಆಹಾರ ಇಲ್ಲೆಲ್ಲ ಇದು ಬೇವು ಎಲ್ಲ ತಂದಿರ್ತೀರಿ, ಫುಡ್ ಎಲ್ಲ ಕೊಟ್ಕೊಂಡು. ಇಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಈ ವರ್ಷ, ಎತ್ತೆಲ್ಲ ನಡುತ್ತವೆ, ಎಲ್ಲ ದೊಡ್ಡ ಎತ್ತು. ಆದರೂ ಏನು ಮಾಡ್ತೀರಿ, ಮೇಂಟೈನ್ ಮಾಡ್ಕೊಂಡು ಹೋಗೋದು. ಈ ಜಾತ್ರೆಗೆ ಹೋಗಿ ಏನು ಅನ್ಸುತ್ತೆ ನಿಮ್ಗೆ? ಇಲ್ಲ, ಆ ಅಮ್ಮ ಸಪ್ಲಮ್ಮ ತಾಯಿ ಭಾರಿ ಇದು. ನಾವು ವರ್ಷಕ್ಕೊಂದು ಭಾರಿ ಸತ್ಯ ಆ ಅಮ್ಮನು. ನಾವು ವರ್ಷಕ್ಕೊಂದು ಬಂದು ಇಲ್ಲೇನೋ ಆ ಅಮ್ಮನ ಪೂಜೆ ಮಾಡಿಸಿ ಒಂದು 4 ಜನಕ್ಕೆ ಊಟ ಹಾಕಿ ನಾಳೆ ಎಲ್ಲ ಊಟ ಇರ್ತೈತಿದ್ರೆ ಬಂದು ಯಾರು ಬೇಕು ಊಟ ಮಾಡಿಬಿಟ್ಟು ನಾವು ಸಂಪ್ರದಾಯ. ಇಲ್ಲಿ ಯಾವ ಥರ ಹಸುಗಳು ಮಾರಾಟ ಮತ್ತೆ? ಇಲ್ಲ, ಎಲ್ಲ ಕಡೆಯಿಂದ ಬರ್ತಾರೆ. ಆಂಧ್ರ, ತಮಿಳುನಾಡು, ಆಮೇಲೆ ಬಳ್ಳಾರಿ, ಮಂಡ್ಯ, ಮೈಸೂರು ಎಲ್ಲ ಕಡೆಯಿಂದ ಬಂದು ಇಡೀ ಕರ್ನಾಟಕದಾಗ ಈ ಗೀತ ಎಷ್ಟು ಎತ್ತು ಸೇರಿದೆ. ಇಲ್ಲಿ ಎಲ್ಲಿ ಬೇಬಿಯಲ್ಲಿ ಕೂಡ ಸೇರಲ್ಲ ಅಂತ ದೊಡ್ಡ ಎತ್ತು ತಂದು ಒಳ್ಳೆ ಚಪ್ರಗಳು ಮಾಡಿಸಿ ಒಬ್ಬರಿಗಿಂತ ಒಬ್ಬರು ನೋಡಿ ನಾವು ಹಳ್ಳಿ ಕಾರ್ ಕಟ್ಟಬೇಕು, ಸಾಕ್ಬೇಕು ಅಂತೇಳಿ ಈ ಗೀತ ಯಾವ ಜಾತ್ರೆನೂ ಸೇರಿದ್ರು ಅಷ್ಟು ಜಾತ್ರೆ ಇಲ್ಲಿ ಸೇರಿದೆ. ಒಬ್ಬ ರೈತರಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಇಲ್ಲ ಸರ್, ನಾವು ಸಂಪ್ರದಾಯ ಬಿಡಬಾರ್ದು. ನಮ್ಮ ಹತ್ರ ಕಾರ್ ತರ್ತೀರಿ, ಯಾರು ನೋಡೋಕೆ ಬರಲ್ಲ. ಅರ್ಥ ಆಯ್ತಾ? ಒಂದು ಜೊತೆ ಸಂಪ್ರದಾಯ ಹಿರಿಯರು ಕಟ್ಟಿದ್ರೆ, ನಿಮ್ಗೆ ಶಕ್ತಿ ಇದ್ರೆ ಒಂದು ಜೊತೆ ಕರ ಆದರೂ ಸಾಕಿ ಅವ್ನ ಮನೆ ಮುಂದೆ ಅವ್ನ ಮಗ ನೋಡ್ಕೊಂಡು ಹೋದ್ರೆ ಭಾರಿ ಒಳ್ಳೇದಾಗುತ್ತೆ ಅಂತ ಹೇಳೋದು. ಓಕೆ ಸರ್.